ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ವಾಸದ ಮನೆ ಕುಸಿತ. ಪುರಸಭೆ ವ್ಯಾಪ್ತಿಯ 10ನೇ ವಾರ್ಡಿನ ದುರ್ಗಾನಗರದ ಕೂಲಿ ಕಾರ್ಮಿಕರಾಗಿರುವ ಅನಸೂಯಮ್ಮ ಎಂಬುವರ ಮನೆ ಸಂಪೂರ್ಣವಾಗಿ ಕುಸಿದು ಬಿದ್ದಿದ್ದು ಯಾವುದೇ ಜೀವಹಾನಿಯಾಗಿಲ್ಲ. ಈ ವೇಳೆ ಸ್ಥಳೀಯ ಪುರಸಭೆ ಸದಸ್ಯ ರತ್ನ ಸತ್ಯನಾರಾಯಣ್ ಮಾತನಾಡಿ, ನಮ್ಮ ವಾರ್ಡ್ನಲ್ಲಿ ಇದು 2ನೇ ಮನೆ ಸಂಪೂರ್ಣ ಕುಸಿದು ಬಿದ್ದಿದೆ. 4 ದಿನಗಳ ಹಿಂದೆಯಷ್ಟೇ ಕೇಶವಗುಪ್ತ ಎಂಬುವರಿಗೆ ಸೇರಿದ ವಾಸದ ಮನೆ ಸಂಪೂರ್ಣ ಕುಸಿದು ಬಿದ್ದಿತ್ತು. ಇಂದು ದುರ್ಗಾನಗರದ ಅನಸೂಯಮ್ಮ ಎಂಬುವರಿಗೆ ಸೇರಿದ ಮನೆ ಮಧ್ಯರಾತ್ರಿ ಮಲಗಿದ್ದ ಸಂದರ್ಭದಲ್ಲಿ ಕುಸಿದು ಬಿದ್ದು ಸಂಪೂರ್ಣ ಹಾನಿಯಾಗಿದೆ. ನೊಂದಂತವರಿಗೆ ಸರ್ಕಾರ ಪರಿಹಾರ ನೀಡುವ ಮೂಲಕ ಅವರಿಗೆ ಮನೆ ಕಟ್ಟಲು ವ್ಯವಸ್ಥೆ ಮಾಡಬೇಕೆಂಬುದು ಮನವಿ ಮಾಡಿದರು. ಕಣ್ಣೀರು ಹಾಕಿದ ಮನೆ ಮಾಲೀಕರು, ನಾವು ಕೂಲಿ ನಾಲಿ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದು, ಮಂಗಳವಾರ ರಾತ್ರಿ ನಾವೆಲ್ಲರೂ ಮಲಗಿದ್ದ ಸಂದರ್ಭದಲ್ಲಿ ಹಿಂಭಾಗದ ಅಡುಗೆ ಮನೆ ಸಂಪೂರ್ಣ ಗೋಡೆ ಕುಸಿದು ಹೋಗಿದ್ದು, ಪಾತ್ರೆ ಇನ್ನಿತರ ವಸ್ತುಗಳು ನಜ್ಜುಗುಜ್ಜಾಗಿದೆ. ನಾವು ಹೇಗೆ ಜೀವನ ನಡೆಸುವುದು ಎಂದು ಕೈ ಮುಗಿದು ಕಣ್ಣೀರು ಹಾಕಿದರು. ಕಳೆದ 1 ವಾರದಿಂದ ವ್ಯಾಪಕವಾದ ಮಳೆಯಿಂದಾಗಿ ತಾಲೂಕಿನಲ್ಲಿ ಒಟ್ಟು 13 ಮನೆಗಳು ಭಾಗಶಃ ಹಾನಿಯಾಗಿದ್ದು, ಪುರಸಭೆ ವ್ಯಾಪ್ತಿಯಲ್ಲಿ ಹಾಗೂ ಹೋಬಳಿ ಕೇಂದ್ರಗಳಲ್ಲಿ ಸಂಪೂರ್ಣ ದಾಖಲೆಗಳನ್ನು ನೀಡಲು ಸೂಚಿಸಿದ್ದು, ನಮ್ಮ ಕಂದಾಯ ಇಲಾಖೆ ನೌಕರರು ಮಾಹಿತಿ ಸಂಗ್ರಹಿಸುತ್ತಿದ್ದಾರೆಂದು ತಹಶೀಲ್ದಾರ್ ಎಂ ಮಮತಾ ಹೇಳಿದರು. ಈ ವೇಳೆ ಪುರಸಭೆ ಆರೋಗ್ಯಾಧಿಕಾರಿ ಲೋಹಿತ್, ಹರೀಶ್, ಸತ್ಯನಾರಾಯಣ್ ಹಾಜರಿದ್ದರು. ಮನೆ ಜಂಕೆ ಸ್ವಾಮಿ ದೇವಸ್ಥಾನದ ಹತ್ರ ಚಿತ್ರದ ಬೀದಿಯಲ್ಲಿ ನಮ್ಮ ಸ್ನೇಹಿತರಾದ ಬಿಸಿ ಕೇಶಗುಪ್ತರ ದಿವಂಗತ ಕ್ರೀಡಾಪಟು ಚಿದಂಬರ ಶೆಟ್ಟರ್ ಅವರ ಮಗನ ಮನೆಯೂ ಕುಸಿದು ಬಿದ್ದಿತ್ತು. ಇದೇ ಮಳೆ ಇದಕ್ಕೇನೆ ಇವತ್ತು ಇಲ್ಲಿ ನಮ್ಮಲ್ಲೂ ಇದೇ ಅನಾಹುತವಾಗಿದೆ. ಇದರಲ್ಲೇ ಜೀವನ ಮಾಡ್ಕೊಂಡಿದ್ದೀವಿ ಇಷ್ಟು ವರ್ಷ. ನಮ್ಮ ಹುಡುಗ ತೀರೋದು ತುಂಬ ವರ್ಷ ಆಯಿತು. ನನ್ನ ಮಗ ಇವನು ಓದೋ ಹುಡುಗ. ನಾವು 3 ಜನ ಇದರಲ್ಲಿ ಹೆಂಗೋ ಮೂರ್ಖ ಸರ್ಕಸ್ ಒಂದೊಂದು 1000-3000 ಬಾಡಿಗೆ ಬರ್ತಾಯಿತ್ತು, ಜೀವನ ಮಾಡ್ತಾಯಿತ್ತು. ಈಗ ಏನು ಮಾಡೋದು ಅಂತ ಗೊತ್ತಿಲ್ಲ. ತುಂಬ ಈಗ ಅದು ಕಟ್ಟಬೇಕು. ಅದು ಆಪರೇಷನ್ ಏನು ಮಾಡೋಕ್ಕಾಗುತ್ತೆ? ಪೂರ್ತಿ ಎಷ್ಟು 11 ರಾತ್ರಿನಾ ಸೌಂಡ್ ಕೇಳಿ ಓಡ್ ಬಂದೆ ನಾನು. ಸೌಂಡ್ ಕೇಳಿ ಓಡ್ ಬಂದು ನೋಡಿದ್ರೆ ಹಂಗೆ ಬಿದ್ದು ಇದು ಮಾಡ್ತು. ಇವ್ರು ಬೇರೆ ಅದೇ ನಾವು ಅಂತೇಳಿ ನಡಿ ಕರ್ಕೊಂಡು ಮನೆಗೆ ಬಂದ. ಅಲ್ಲೆಲ್ಲ ನಡಿ ಮಳೆ ಬೇರೆ ಬಂದಿದ್ದು ಕರ್ಕೊಂಡು ಎದ್ಕೊಂಡು ಮನೆಗೆ ಬಂದು ಇವನು ಇನ್ನೂ ಕೈ ಕಾಲು ನಡೀತಾ ಇತ್ತು. ನಮ್ಮ ಹುಡುಗನೂ ಇಲ್ಲಿ ನಮ್ಮ ನೀವು ಅನ್ನ ಕೊಟ್ಟಂಗೆ ಅದರಲ್ಲೇ ನಾವು ಅನ್ನ ತಿಂತಾ ಇರೋ ಸತ್ಯ ಕೇಳಿ ಆಯ್ತು.